ನಮಸ್ಕಾರ ವೀಕ್ಷಕರೇ. ಈ ನಡುವೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ಈ GBNವರು ಫುಟ್ಪಾತ್ ಒತ್ತುವರಿ ಕಾರ್ಯದ ತೆರವು ಕಾರ್ಯ ಮಾಡಿಸೋದೇ ವಿಡಿಯೋಸ್ಗಳು ಸ್ವಲ್ಪ ಜಾಸ್ತಿ ಬರ್ತಿದೆ. ಬೆಳಗ್ಗೆ ಪೇಪರ್ ತೆಗೆದ್ರೂ ಅದೇ ಬರುತ್ತೆ. ಆ ವಿಡಿಯೋಗಳು ನೋಡಿದಾಗ ಕೆಲವೊಂದು ಕಡೆ ಲಿಟ್ರಲಿ ಬೇಜಾರಾಗುತ್ತೆ. ಏನಕ್ಕೆ ಅಂತ ಅಂದರೆ, ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರೋರನ್ನೆಲ್ಲ ಅಲ್ಲಿ ಖಾಲಿ ಮಾಡಿಸೋದು, ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಇವರು ಗಾಡಿಗೆ ತುಂಬ್ಕೊಂಡು ಹೋಗೋದು, JCB ತಂದು ಆ ಶೆಡ್ಗಳನ್ನೆಲ್ಲ ಡೆಮಾಲಿಷ್ ಮಾಡೋದು, ಆ ಬಡವರೆಲ್ಲ ಕಣ್ಣೀರು ಹಾಕ್ತಾ ಇರೋದು, ಇವೆಲ್ಲ ನೋಡಿದ್ರೆ ಕೆಲವೊಂದು ಕಡೆ ಬೇಜಾರಾಗುತ್ತೆ. ಆ ವಿಡಿಯೋಸ್ ನೋಡಿದಾಗ ಈ ಸರ್ಕಾರದ ವಿರುದ್ಧ ಮಾತಾಡಬೇಕು ಅನಿಸುತ್ತೆ, ಮತ್ತು ಅವ್ರು ಮಾಡ್ತಾ ಇರೋದು ತಪ್ಪು ಅನಿಸುತ್ತೆ. ಅದೊಂದು ಕಡೆ. ನೆಕ್ಸ್ಟು, ಫುಟ್ಪಾತ್ ಮೇಲೆ ಅಂಗಡಿಗಳು ಇಡೋದು ತಪ್ಪೇನೆ. ಏನಕ್ಕೆ ಸಾಮಾನ್ಯ ಜನರು, ವಯಸ್ಸಾಗಿರೋರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಂಗ್ಸ್ಟರ್ಸ್ ಯಾರೇ ಆಗಿರ್ಬೋದು, ಫುಟ್ಪಾತ್ ಇರೋದು ನಡೆಯೋಕ್ಕೆ ಅಂತ. ಸೊ ಆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಅಂಗಡಿಗಳಿಕ್ಕಿರ್ತಾರೆ, ಅಥವಾ ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಆವಾಗ ವಿಧಿ ಇಲ್ಲದೆ ನಾವು ರೋಡಲ್ಲಿ ನಡಿಬೇಕಾಗುತ್ತೆ. ರೋಡಲ್ಲಿ ನಡಿಬೇಕಾದ್ರೆ ಟ್ರಾಫಿಕ್ ಆಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು. ಸೊ ತುಂಬಾ ವಿಷಯಗಳಿದೆ. ಇಲ್ಲಿ ನಾವು ಆ ಫುಟ್ಪಾತ್ ತೆರವು ಮಾಡ್ತಾ ಇರೋದು ಸರಿ ಅಂತಲೂ ಮಾತಾಡೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಆ ಥರ ಒಂದು ಸಿಚುವೇಶನ್ನು. ಆದರೆ ಈ ಸಿಚುವೇಶನನ್ನು ತುಂಬ ಜನ ಲಾಭ ತಗೋತಾ ಇದ್ದಾರೆ. ಅದು ವಿಚಿತ್ರವಾಗಿ ಲಾಭ ತಗೋತಾ ಇದ್ದಾರೆ. ಸ್ವಲ್ಪ ಜನ ಅಂತ ಅಂದರೂ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರೋರೆಲ್ಲ ಅನ್ಯ ರಾಜ್ಯದವರು, ನಮ್ಮ ರಾಜ್ಯದವ್ರು ಯಾರೂ ವ್ಯಾಪಾರ ಮಾಡ್ತಾಯಿಲ್ಲ, ಅನ್ಯ ರಾಜ್ಯದವ್ರನ್ನ ತೆರವು ಮಾಡಿಸಿ ಒಳ್ಳೆಯದಾಯಿತು ಅಂತ ಸ್ವಲ್ಪ ಜನದ ವಾದ. ಆದರೆ ಒಂದು, ಯಾವ ರಾಜ್ಯದವರು ವ್ಯಾಪಾರ ಮಾಡಿದ್ರೆ ಏನಂತೆ, ಅದನ್ನು ತಗೊಳ್ಳೋರು ನಮ್ಮ ರಾಜ್ಯದವರೇ ಅಲ್ವಾ. ಕನ್ನಡಿಗರು ತಗೋತಾರೆ, ಕನ್ನಡಿಗರು ವ್ಯಾಪಾರ ಮಾಡ್ತಾರೆ. ಇಟ್ಸ್ ಓಕೆ. ನಾನು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಅದು ಏನಕ್ಕೆ, ಯಾವುದೇ ಒಂದು ವಿಷಯದಲ್ಲಿ ಭಾಷೆನ ಅಥವಾ ರಾಜ್ಯನ ಮುಂದೆ ತಂದಿಟ್ಟು ಮಾತಾಡೋದು ನನಗೆ ಇಷ್ಟ ಇಲ್ಲ. ಓಕೆ, ಫೈನ್. ಈ ತೆರವು ಕಾರ್ಯ ನಡೀತಿದೆ ಅಲ್ವಾ. ಸೊ ಇದರಲ್ಲಿ ನನಗೆ ಕೆಲವೊಂದು ಅಂಶಗಳು ಡೌಟ್ ಇದೆ. ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಅಂತ ಏನು ಮಾಡ್ತಿದ್ದಾರೆ ಅಂತ. ಈ ಒತ್ತುವರಿ ಅಂದರೆ ಏನು? ಆಕ್ಯುಪೈ ಮಾಡ್ಕೊಂಡಿರೋದು ಅಲ್ವಾ. ಸೊ ಈಗ ಇಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿರೋದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕ್ಲಿಯರಾಗಿ. ಓಕೆ, ಯಾರಾದರೂ ಇದ್ರ ಬಗ್ಗೆ ಇನ್ ಡೀಟೇಲ್ಡಾಗಿ ಫುಟ್ಪಾತ್ ಒತ್ತುವರಿ ಅಂದರೆ ಏನು ಅನ್ನೋದು ಯಾರಿಗಾರು ಗೊತ್ತಿದ್ದರೆ ಇನ್ ಕೇಸ್ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಈ ಫುಟ್ಪಾತ್ ಒತ್ತುವರಿ ಅಂತ ಅಂದರೆ ಬರೀ ಬಡವರು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡಿರೋದು ಅಷ್ಟೇ ಒತ್ತುವರಿನಾ, ಅಥವಾ ಹೋಟೆಲ್ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದು ಅಷ್ಟೇ ಒತ್ತುವರಿನಾ, ಅಥವಾ ಅಂಗಡಿಯವ್ರೇನೋ ಮುಂದೆಗಡೆ ಶೀಟ್ ಹೇಳ್ಕೊಂಡು ಕಸ್ಟಮರ್ಸಿಗೆ ಕೂತ್ಕೊಳ್ಳೋಕ್ಕೋಸ್ಕರ ಕಟ್ಟಿರೋದು ಇದು ಮಾತ್ರ ಒತ್ತುವರಿನಾ? ಇದ್ರೂ ನನಗೆ ಗೊತ್ತಿಲ್ಲ. ಏನಕ್ಕೆ ಅಂತ ಅಂದರೆ, ಸುಮಾರು ಕಡೆ ಈ ಒತ್ತುವರಿ ಕಾರ್ಯಾಚರಣೆ ಶುರು ಆದಮೇಲೆ ಆ ವಿಡಿಯೋಸ್ಗಳನ್ನ ನೋಡಿದ ಮೇಲೆ ಸುಮಾರು ಫುಟ್ಪಾತ್ಗಳನ್ನ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾಗ ಕೆಲವೊಂದು ಜಂಕ್ಷನ್ ಆಗಿರ್ಬೋದು, ಅಥವಾ ಮಾಮೂಲಿ ಮೈನ್ ರೋಡ್ಸಲ್ಲಾಗಿರ್ಬೋದು, ಈ ಕಾರ್ನರ್ಸಲ್ಲಿ ಪೊಲೀಸ್ಗಳು ಇರೋಕ್ಕೆ, ಅಂದರೆ ಟ್ರಾಫಿಕ್ ಪೊಲೀಸ್ ಇರೋಕ್ಕೆ ಈ ಚೌಕಗಳು ಮಾಡ್ಕೊಂಡಿರ್ತಾರೆ. ಅದು ಫುಟ್ಪಾತ್ ಮೇಲೆ ಇರುತ್ತೆ. ಅದು ಒತ್ತುವರಿ, ಫುಟ್ಪಾತ್ ಒತ್ತುವರಿ ಅಂಡರಲ್ಲಿ ಬರುತ್ತಾ? ಅದು ನಂಗೆ ಡೌಟ್ಸ್ ಐತೆ, ನನಗೆ ಗೊತ್ತಿಲ್ಲ. ಅನೇಕ ಬಸ್ ಸ್ಟಾಪ್ಗಳು ಫುಟ್ಪಾತ್ ಮೇಲೆ ಇದೆ. ಓಕೆ, ಅಲ್ಲಿ ಜನಕ್ಕೆ ಯೂಸ್ ಆಗಲಿ ಅಂತಲೇ ಇದೆ, ಖಂಡಿತ ನಿಜ, ನಾನು ಅದನ್ನು ಒಪ್ಕೋತೀನಿ. ಜನರು ಅಲ್ಲಿ ಕೂತ್ಕೊಂಡು ಬಸ್ಸಿಗೆ ಕಾಯ್ತಾರೆ, ನೆರಳಿಗೆ, ಮಳೆ ಬಂದಾಗ. ಇದು ಕರೆಕ್ಟು, ನಾನು ಒಪ್ಕೋತೀನಿ ಅದನ್ನು. ಆದರೆ ಅದು ಫುಟ್ಪಾತ್ ಮೇಲಿರೋದ್ರಿಂದ, ಓಕೆ, ಅಲ್ಲಿನ ಲೋಕಲೈಟ್ಸು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ, ಮಕ್ಕಳು ನಡ್ಕೊಂಡು ಹೋಗ್ಬೇಕಾದ್ರೆ ಫುಟ್ಪಾತಿಂದ ಕೆಳಗಡೆ ಇಳಿತಾರೆ. ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿರೋರು
ಇಂದ ಹೇಗೆ ತೊಂದರೆ ಅನುಭವಿಸೋರು ರೋಡಿಗೆ ಇಳ್ದು ನಡ್ಕೊಂಡು ಬರ್ತಾರೋ ಅದೇ ಥರ ಫುಟ್ಪಾತ್ ಮೇಲೆ ಬಸ್ ಸ್ಟಾಪ್ ಇರೋದು ಒಂಥರ ಒತ್ತುವರಿ ಅಂಡರಿಗೆ ಬರುತ್ತಾ ಇಲ್ವ ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗೆ. ಒತ್ತುವರಿ ಅಂದರೆ ಯಾವುದಕ್ಕೆ ಹೇಳ್ತಾರೆ ಅನ್ನೋದು ಐ ಥಿಂಕ್ ನನಗೆ ಸ್ವಲ್ಪ ಕನ್ಫ್ಯೂಷನಲ್ಲೈತೆ. ಮತ್ತು ಕೆಲವೊಂದು ರಸ್ತೆಗಳಲ್ಲಿ ಓಕೆ ಟ್ರಾನ್ಸ್ಫಾರ್ಮರ್ ಇಟ್ಟಿರ್ತಾರೆ, ಅದು ಫುಟ್ಪಾತ್ ಮೇಲೇ ಇರುತ್ತೆ. ಸೊ ಅದು ಒತ್ತುವರಿ ಆಗುತ್ತಾ ಅದು ನನಗೆ ಐಡಿಯಾ ಇಲ್ಲ. ಸೊ ಇದು ಜಸ್ಟ್ ನಾನು ಕೇಳ್ತಾ ಇರೋದು, ನಾನು ಒತ್ತುವರಿ ಅಂದರೆ ಯಾವುದು? ಬರೀ ಬಡವರು ವ್ಯಾಪಾರ ಮಾಡ್ತಿರೋ ಅಂಗಡಿಗಳು ಮಾತ್ರ ಒತ್ತುವರಿನಾ, ಅಥವಾ ಬೇರೆ ಸರ್ಕಾರದ್ದು? ನಾನಿಲ್ಲಿ ಧಾರ್ಮಿಕ ವಿಚಾರವಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ, ಏನಕ್ಕೆ ಧಾರ್ಮಿಕ ವಿಚಾರವಾಗಿ ಮಾತಾಡಿದ್ರೆ ಅನೇಕ ಏನಂತಾರೆ ಪುರಾವೆಗಳನ್ನ, ಅನೇಕ ಸಾಕ್ಷಿಗಳನ್ನ ನಾವು ಕೊಡ್ಬೋದು ಆಯಿತಾ. ಧಾರ್ಮಿಕವಾಗಿ ಅಂತೂ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ನೋಡಿದ್ದು, ನನಗೆ ಅನುಮಾನ ಬಂದಿದ್ದು, ನಾನು ಒಪ್ಕೋತೀನಿ, ನಾನು ಬುದ್ಧಿವಂತ ಅಲ್ಲ, ನಾನು ದಡ್ಡ ಅಂತಲೇ ಅಂದ್ಕೊಳ್ಳಿ. ಒತ್ತುವರಿ ಅಂದರೆ ಏನು? ಒತ್ತುವರಿ ತೆರವು ಕಾರ್ಯ ನಡೀತಿದೆ. ಸೊ ಇದು ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳುಗಳು ಹೀಗೆ ಚಾಲ್ತಿಯಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಯಾರು ಗೊತ್ತಿದ್ದರೆ ಸ್ವಲ್ಪ ತಿಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸರ್ಕಾರ ಒತ್ತುವರಿನ ತೆರವು ಮಾಡ್ತಿದೆ, ಆದರೆ ನೆನಪಿರಲಿ, ನೀವು ಒತ್ತುವರಿ ಮಾಡಿರೋ ಜಾಗನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಪ್ರಕೃತಿ ಕಾಯ್ತೈತೆ. ಒಂದು ಮಳೆ ಬಂದರೆ ಬೆಂಗಳೂರಲ್ಲಿ ನೀವು ಎಷ್ಟು ಒತ್ತುವರಿ ಮಾಡಿದ್ದೀರ ಅನ್ನೋದು ಆಲ್ರೆಡಿ ಗೊತ್ತಾಗ್ತಿದೆ. ಸೊ ಆ ಒತ್ತುವರಿ ತೆರವು ಕಾರ್ಯನ ಪ್ರಕೃತಿ ಶುರು ಮಾಡುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಥ್ಯಾಂಕ್ ಯು.